ಪ್ರಮೋದ್ ಜಸ್ಟ್ ರಾಜೀನಾಮೆ ಪತ್ರ ಅಂತೂ ಸಲ್ಲಿಕೆ ಮಾಡಿದ್ದಾರೆ ಅಂತಾನೂ ಈಗ ತಿಳಿದು ಬರ್ತಾ ಇರುವಂತ ಮಾಹಿತಿ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು. ಸೊ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ ಆಗಿದೆ. ಬಟ್ ಪ್ರಮೋದ್ ಕೂಡ ಹೇಳ್ತಾ ಇದ್ದ ಹಾಗೆ ಸಿಎಂ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಹೋಗಿ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ರಾಜ್ಯಪಾಲರ ಉಪಸ್ಥಿತಿ ಅಲ್ಲಿ ಅತಿ ಮುಖ್ಯ ಆಗಿರುತ್ತೆ. ಅವ್ರು ಯಾವ್ದಾದ್ರು ಒತ್ತಡಕ್ಕೆ ಮಣಿದು ಇಲ್ಲಿ ಬಂದಿದ್ದಾರಾ ಮತ್ತೊಂದು ಇದನ್ನೆಲ್ಲ ರಾಜ್ಯಪಾಲರು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಂತ ಈಗ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರವು ಏನು ಅಂತ ಅಂದ್ರೆ ಇವ್ರು ಕೊಟ್ಟಂತ ರೆಸಿಗ್ನೇಷನ್ ಲೆಟರ್ ಕಾರ್ಯದರ್ಶಿಯನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಈಗ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಆಯ್ತು ಅಂತೇಳಿ ಅಪ್ರೂವ್ ಮಾಡೋದಲ್ಲ. ರಾಜ್ಯಪಾಲರಿಗೆ ಒಂದು ವಿವೇಚನೆ ಇದೆ ಇರುತ್ತೆ. ಅದೇನು ಅಂತಾನೆ ಅವ್ರು ಕರ್ಸ್ಬೋದು ಮತ್ತೆ ಸಿದ್ದರಾಮಯ್ಯನವರನ್ನ ಬನ್ನಿ ಅಂತ ಹೇಳ್ಕೊಂಡು ಕರ್ಸಿ ಅವಾಗ ಮಾತುಕತೆ ಮಾಡ್ಬೋದು. ಗೊತ್ತಿಲ್ಲ ಇದು ಏನು ಯಾವ ರೀತಿಯಾದ ಪ್ರಕ್ರಿಯೆಗಳು ನಡ್ಕೊಂಡು ಹೋಗುತ್ತೆ ಅಂತ. ಪ್ರಮೋದ್ ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಅದಕ್ಕಿಂತ ಮುನ್ನ ಇಲ್ಲಿ ನಾವು ನೋಡ್ತಾ ಇದೀವಿ ನೋಡಿ, ಡಿ ಕೆ ಶಿವಕುಮಾರ್ ಅವರು ಸದ್ಯ ವಿಧಾನಸೌಧದ ಕಡೆಗೆ ಬಂದಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇದ್ದಾರೆ, ಕೆ ಜೆ ಜಾರ್ಜ್ ಅವರು ಇದ್ದಾರೆ, ಹಲವು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಎಚ್ ಸಿ ಮಹದೇವಪ್ಪ ಅವರಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಸಿಎಂ ಬಂದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಂತೇಳಿ ನಮಗಿದ್ದಂಥ ಖಚಿತ ಮಾಹಿತಿ. ಬಟ್ ಮುಖ್ಯಮಂತ್ರಿಗಳು ಕಾಣ್ತಾ ಇಲ್ಲ. ಉಳಿದಂಥ ಅವರ ಸಂಪುಟದ ಸಹೋದ್ಯೋಗಿಗಳಿದ್ದಾರೆ. ಒಂದು ಕುರ್ಚಿ ಖಾಲಿ ಬಿಟ್ಟಂಗೂ ಇದೆ ಅಂತ ಕಾಣಿಸುತ್ತೆ ಮಧ್ಯದಲ್ಲಿ. ಬಹುಶಃ ಸಿದ್ದರಾಮಯ್ಯನವರು ಬಂದು ಅಲ್ಲಿ ಆಸೀನರಾಗಿ ಆ ನಂತರದಲ್ಲಿ ಈ ಸುದ್ದಿಗೋಷ್ಠಿಯಲ್ಲಿ ಅವರು ಕೂಡ ಜಾಯಿನ್ ಆಗಬಹುದು ಅಂತ ಕಾಣಿಸುತ್ತೆ. ಹೌದು, ಒಂದು ಕುರ್ಚಿ ಖಾಲಿ ಬಿಟ್ಟಿದ್ದಾರೆ. ಸೊ ಬಹುಶಃ ಸಿದ್ದರಾಮಯ್ಯನವರು ಬರ್ತಾರೆ. ಎಸ್, ಅಲ್ಲಿ ರಾಜ್ಯಪಾಲರ ಬಳಿ ಹೋಗಿದ್ರು, ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಅನಂತರದಲ್ಲಿ ಗೃಹ ಕಚೇರಿ ಕೃಷ್ಣಾಗೆ ಬಂದು ಜಾಯಿನ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಕಾಯ್ತಾ ಇರೋದು ಸಿಎಂ ಸಿದ್ದರಾಮಯ್ಯನವರು ಏನ್ ಮಾತನಾಡ್ತಾರೆ ಅಂತ. ನಿನ್ನೆ ದಿನ ವಿಧಾನಸೌಧಕ್ಕೆ ಬರ್ತಾರೆ, ಜಾತಿಗಣತಿ ವರದಿಯನ್ನ ಕೂಡ ರಿಸೀವ್ ಮಾಡ್ತಾರೆ. ಆಗ್ಲೂ ಕೂಡ ಮಾಧ್ಯಮ ಜೊತೆ ಮಾತನಾಡಿಲ್ಲ, ಯಾರಿಗೆ ಯಾವುದೇ ರೀತಿಯಾದಂತ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಅಲ್ಲೇ ಇದ್ದಂತ ವಾಟಾಳ್ ನಾಗರಾಜ್ ಅವ್ರ ಜೊತೆಗೆ ಮಾತನಾಡಿ ಹಂಗೆ ಕಾರ್ ಹತ್ತಿ ಹೋಗ್ತಾರೆ. ಇಲ್ಲಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಏನೊಂದನ್ನು ಮಾತನಾಡಿಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನಾಯ್ತು ಅಥವಾ ಹೈಕಮಾಂಡ್ ಏನ್ ಹೇಳಿತ್ತು ಸಿದ್ದರಾಮಯ್ಯನವರಿಗೆ, ಇದು ಯಾವುದಕ್ಕೆ ಸಂಬಂಧಪಟ್ಟಾಗಿ ಉತ್ತರ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಮಾತನಾಡಿದ್ರೆ ಅವರ ಅಭಿಮಾನಿಗಳಿಗೆ ಸಮಾಧಾನ. ಇಲ್ಲಿವರೆಗೂ ಕೂಡ ಮನೆಯವರೆಗೂ ಬಂದು ಅಲ್ಲಿ ಏನೋ ಒಂದ್ ರೀತಿಯಾಗಿ ಘೋಷಣೆ ಕೂಗೋದು, ಅಸಮಾಧಾನ ವ್ಯಕ್ತಪಡಿಸುವುದು, ಇದೆಲ್ಲ ನಿನ್ನೆ ದಿನಗಳಲ್ಲಿ ಆಗ್ತಾ ಇತ್ತು. ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಅತಿ ಮುಖ್ಯ ಇದು. ಯಾಕಂದ್ರೆ ನನ್ನ ಮೇಲೆ ಯಾವುದೇ ಒತ್ತಡ ಇರಲಿಲ್ಲ, ನನ್ನಿಂದ ಯಾರು ರಾಜೀನಾಮೆಯನ್ನ ಕೊಡು ಅಂತೇಳಿ ಪ್ರೆಷರ್ ಹಾಕೊಂಡು ಕಿತ್ಕೊಂಡಿರೋದಲ್ಲ, ನಾನು ಬಿಟ್ಕೊಟ್ಟು ಹೋಗ್ತಿರೋದು. ಬೈರತಿ ಸುರೇಶ್ ಕೂಡ ಬಂದಿದ್ದಾರೆ. ಸುರೇಶ್ ಬಂದಿದ್ದಾರೆ ಅಂತಂದ್ರೆ ಅವರೇ ಡ್ರೈವಿಂಗ್ ಮಾಡ್ಕೊಂಡ್ ಬಂದಿದ್ದು ಅವ್ರ ಗಾಡಿನ. ಹಂಗಾಗಿ ಬೈರತಿ ಸುರೇಶ್ ಬಂದಿದ್ದಾರೆ ಅಂದ್ರೆ ಇನ್ನೇನು ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ ಅಂತಾನೆ. ಸೊ ಒಂದು ಚೇರ್ ನಾನು ಹೇಳ್ದಂಗೆ ಖಾಲಿ ಬಿಟ್ಟಿದ್ದಾರೆ. ಅಕ್ಕಪಕ್ಕದಲ್ಲಿ ಇನ್ನೊಂದಷ್ಟು ಲೀಡರ್ಸ್ ಕೂರೋದಕ್ಕೆ ಚೇರ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಎಲ್ಲರ ದೃಷ್ಟಿಯು ಆ ಕಡೆಗೆ ನೆಟ್ಟಿದೆ ಅಂತ ಅಂದ್ರೆ ಆ ಕಡೆ ಈಗ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ನೋಡಿ. ಸೊ ಸಿದ್ದರಾಮಯ್ಯನವ್ರಿಗೆ ಕೂತು ಅವ್ರ ಹಿಂದೆನೇ ಹ್ಯಾರಿಸ್ ಕೂಡ ಇದ್ದಾರೆ. ಅವರ ವಿರುದ್ಧವಾಗಿ ಅಂದರೆ ಅವ್ರ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಂಥವ್ರು ಮತ್ತೊಬ್ಬರು ಅವರೆಲ್ಲ ಅಲ್ಲೇ ಇದ್ದಾರೆ ಅದೇ ಜಾಗದಲ್ಲಿ. ಸೊ ಒಳಗಿಂದೊಳಗೆ ಏನೇ ತಂತ್ರ ಪ್ರತಿತಂತ್ರ ಆಗಿರ್ಬೋದು. ಬಟ್ ಅವ್ರ ನಡವಳಿಕೆಯಲ್ಲಿ ಅಕ್ಕಪಕ್ಕ ಇದ್ದಂಥ ಸಂದರ್ಭದಲ್ಲಿ ಮೂಗು ಮುರಿಯೋದು, ಸಿಟ್ಟು ತೋರಿಸೋದು ಏನಿಲ್ಲ. ಸಿದ್ದರಾಮಯ್ಯನವರು ಕೂಡ ಅವ್ರು ಬರುವಂಥ ಸಂದರ್ಭದಲ್ಲಿ ಭಾಳ ನಗುಮುಖದಲ್ಲೇ ಬರ್ತಿದ್ದಾರೆ. ಒಂದು ಹಂತಲ್ಲಿ ಸ್ವಲ್ಪ ವಿಜಲ್ ಹೊಡೆದಂಗೆ ಇತ್ತು ಅವರ ಹಾವಭಾವ. ಯಾಕಂದರೆ ನಿನ್ನೆನೂ ಕೂಡ ಅವ್ರು ಈ ಜಾತಿ ಗಣತಿ ವರದಿ ಸ್ವೀಕಾರ ಮಾಡೋದಕ್ಕೆ ವಿಜಲ್ ಹೊಡ್ಕೊಂಡೇ ಬಂದರು. ಸಿದ್ದರಾಮಯ್ಯನವರು ವಿಜಲ್ ಹೊಡಿತಿದ್ದಾರೆ ಅಂತ ಅಂದರೆ ಅದಕ್ಕೊಂದು ಬೇರೆ ಬೇರೆ ಅರ್ಥ ಇರುತ್ತೆ. ಅದನ್ನು ಹಿಂದೆ ಎಲ್ಲ ನಾವು ನೋಡಿದ್ದೀವಿ ಭಾಳ ಸಂದರ್ಭದಲ್ಲಿ, ಭಾಳ ಸಂಕಷ್ಟದ ಸಂದರ್ಭ ಬಂದಂಥ ಸಂದರ್ಭದಲ್ಲಿ. ಬಟ್ ಇವಾಗ ಆ ವಿಜಲ್ ಹೊಡೆಯುವಂಥ ರೀತಿಯಾದಂಥ ಮುಖಾಚಾರೇನೋ ನಗು ಮುಖಾಚಾರೇನೋ ಅದೆಲ್ಲ ನಾನು ಯಾರ ಪಟ್ಟಿಗೂ ಬಿದ್ದಿಲ್ಲ ಅನ್ನುವಂಥ ತೋರಿಸೋ ಪ್ರಯತ್ನ.